ನಮಸ್ಕಾರ. ಸ್ಮೃತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ನಮಸ್ಕಾರ ಗುರುಗಳಿಗೆ. ಪಜಮತ್ಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸತಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಜೆ ಮುಹ್ಯಂತಿ ಜಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದರೊಳಗೆ ಬ್ರಹ್ಮದೇವರ ಸ್ತೋತ್ರದ ವಿವರಣೆ ಆಗ್ತಾ ಇತ್ತು. ಅವ್ರು ಸ್ತೋತ್ರ ಮಾಡ್ಬೇಕಾದ್ರೆ ಒಂದು ಶಬ್ದ ಹೇಳಿದ್ರು, ನಿನಗಿಂತ ಬೇರೆ ಯಾವ ವಸ್ತು ಇಲ್ಲ ಅಂತ. ಇದಕ್ಕೆ ಒಬ್ಬೊಬ್ರು ಒಂದೊಂದು ಅರ್ಥವನ್ನು ಮಾಡ್ತಾ ಬಂದ್ರು. ಅದ್ರಲ್ಲಿ ಒಂದರ್ಥ, ದೇವರ ಬಿಟ್ಟು ನಿಜವಾಗಿ ಏನೂ ಇಲ್ಲ, ದೇವರು ಒಬ್ನೇ ಇರೋದು ಜಗತ್ನಲ್ಲಿ, ಜಗತ್ತು ಅಂತಾನೂ ಒಂದು ಸುಳ್ಳು ಅಂತ, ಅದು ಕಾಣ್ತಾ ಇರೋದಷ್ಟೇ. ಹೇಗೆ ಅಂದ್ರೆ ಹಗ್ಗವನ್ನು ನೋಡಿ ಹಾವು ಅಂತ ತಿಳಿದಿರೋ ತರ ಹಗ್ಗ ಮಾತ್ರ ಸತ್ಯ, ಅಲ್ಲಿ ಹಾವು ಸುಳ್ಳು. ಆ ತರ ಇಲ್ಲಿ ದೇವರು ಮಾತ್ರ ಸತ್ಯ. ಆ ದೇವರಲ್ಲಿ ಕಾಣುವಂತ ಇಡೀ ಜಗತ್ತು ಅದು ಹಾವಿನ ತರ, ಅದು ಯಾವುದು ಇಲ್ಲ ಅಂತ ಕೆಲವರು ಅರ್ಥ ಮಾಡಿದ್ರು. ಹಾಗಾದ್ರೆ ಏನಾಯ್ತು, ಪ್ರತಿಯೊಂದು ವಸ್ತುನು ದೇವರ ತರ ಇಲ್ಲ ಅಂದ್ರೆ ಸತ್ವನೇ ಇಲ್ಲ, ಅದು ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಹಾಗಲ್ಲ. ದ್ವೈತ ಸಿದ್ಧಾಂತದ ಪ್ರಕಾರ ಏನು, ದೇವರ ತರ ಅದು ಸ್ವತಂತ್ರ ಅಲ್ಲ, ಎಲ್ಲವನ್ನು ತಾನು ಅನ್ಕೊಂಡ ಹಾಗೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಯಾವುದೇ ಬೇರೆ ವಸ್ತುಗಳಿಗೆ. ಈ ಅರ್ಥದಲ್ಲಿ ಅದಿದ್ದು ಇಲ್ದೇ ಇರೋ ತರ ಅನ್ನೋ ಅರ್ಥದಲ್ಲಿ ಅಷ್ಟೇ ದೇವರಿಗಿಂತ ಮತ್ತೊಂದು ವಸ್ತು ಇಲ್ಲ ಅಂತ ಬ್ರಹ್ಮದೇವರು ಅಷ್ಟೇ ಹೇಳಿದ್ದು ಅಂತ. ಅದಕ್ಕೆ ಇಲ್ಲಿ ಭಾಗವತಲ್ಲಿ ಬಂದ ಶಬ್ದ ತತ್ತು ಅಶುದ್ಧಂ. ದೇವರನ್ ಬಿಟ್ಟು ಇನ್ಯಾವುದೇ ವಸ್ತು ತಗೊಳ್ಳಿ ಅದು ಶುದ್ಧ ಅಲ್ಲ, ಪ್ಯೂರ್ ಅಲ್ಲ, ಅದು ಏನೋ ಒಂದು ದೋಷ ಕಾಣುತ್ತೆ. ಏನ್ ದೋಷ? ಕೊನೆಗೆ ಪಾರತಂತ್ರನೇ ದೋಷ. ಇನ್ನೊಬ್ರು ಮಾತನ್ನ ಕೇಳ್ಬೇಕಲ್ಲ, ಅದೇ ಒಂದು ದೋಷ. ಈ ಪಾರತಂತ್ರ ಎಲ್ಲರ ಹತ್ರನೂ ಇದೆ, ವಾಯುದೇವರ ಹತ್ರನೂ ಇದೆ, ಲಕ್ಷ್ಮೀ ದೇವಿ ಹತ್ರನೂ ಇದೆ. ಅದರಿಂದ ಇದು ಒಂದು ರೀತಿ ದೋಷನೇ. ಪಾರತಂತ್ರ ಇಲ್ಲದೇ ಇರುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ದೇವ್ರು ಮಾತ್ರ. ಅವನ್ ಮಾತ್ರ ಇನ್ನೊಬ್ಬರ ಮಾತನ್ನ ಕೇಳೋ ಅಂತ ಅಗತ್ಯ ಇಲ್ಲ. ಸ್ವತಂತ್ರ, ಅವನು ಎಲ್ಲರಲ್ಲೂ ಸ್ವತಂತ್ರ. ಹಾಗಾಗಿ ತತ್ತು ಅಶುದ್ಧಂ, ಇನ್ ಮಿಕ್ಕಿದ್ದೆಲ್ಲ ಅಶುದ್ಧ ಅಂತ ಹೇಳ್ತಾರೆ. ಇದು ಒಂದು ಬಂದ ವಿಷಯ. ಹಾಗಾದ್ರೆ ಅವ್ರ ವ್ಯಾಖ್ಯಾನ ಸರಿ ಇಲ್ಲ ಅಂತ ಆಚಾರ್ಯ ಹೇಳಿದ್ರ? ಹೌದು, ಹೇಳಿದ್ರು. ಹೇಗ್ ಹೇಳಿದ್ರು ಅಂದ್ರೆ, ಸ್ವತೋ ನಾಸ್ತಿ ತದಧೀನಂ ವಿದ್ಯಮಾನಮಪಿ ಅಶುದ್ಧಂ. ಸ್ವತೋ ನಾಸ್ತಿ ಅಂತ ಅರ್ಥ. ಇಲ್ಲಿ ನಾಣ್ಯತ್ ತ್ವದಸ್ತಿ, ನಿನಗಿಂತ ಬಿಟ್ಟು ಬೇರೆ ಇಲ್ಲ ಅಂದ್ರೆ ಬ್ರಹ್ಮದೇವರು ಹೇಳಿದ್ದು ಸ್ವತೋ ನಾಸ್ತಿ, ಸ್ವತಂತ್ರವಾಗಿ ನಿನ್ ಬಿಟ್ಟು ಯಾವುದೂ ಇಲ್ಲ, ನಿನ್ನ ಅಧೀನವಾಗೇ ಇರ್ಬೇಕು, ಇದ್ರೂ ಅಶುದ್ಧ ಎಲ್ಲ. ಅಷ್ಟೇ ಅಲ್ಲ, ನೀನು ಅಶುದ್ಧ ಅಂತ ಕೆಲವರು ಮಾತಾಡ್ಕೊಳ್ಳೋದು ಇದೆ, ಯಾರ ದೇವ್ರ ಬಗ್ಗೆನೆ. ಬ್ರಹ್ಮದೇವರು ಹೇಳ್ತಾರೆ, ಯಾಕೆಂದ್ರೆ ನೀನು ಎಲ್ಲಾ ಕಡೆ ಇರ್ತೀಯ, ಎಲ್ಲಾ ಕಡೆ ಆದ್ಮೇಲೆ ನಿನಗೂ ದೋಷ ಅಂಟತ್ತಲ್ವಾ? ಇಲ್ಲ, ನೀನ್ ಎಲ್ಲಾ ಕಡೆ ಇರ್ತೀಯ, ಎಲ್ಲರ ಒಳಗಡೆ ಇದೆಯಾ, ಆದ್ರೆ ನಿನ್ನಲ್ಲಿ ಆ ಶಕ್ತಿ ಇರೋದನ್ನ ನಿನಗೇನು ಅಂಟೋದಿಲ್ಲ. ಈ ತರ ಬ್ರಹ್ಮವೈವರ್ತ ಪುರಾಣದ ಮಾತನ್ನು ಉದಾಹರಿಸಿ ಯಾವುದೇ ದೋಷ ಭಗವಂತನಿಗಿಲ್ಲ, ಎಲ್ಲಾ ಕಡೆ ಸ್ವತಂತ್ರವಾಗಿ ಅವನೊಬ್ಬನೇ ಇರ್ಲಿಕ್ಕೆ ಸಾಧ್ಯ ಅಂತ ಇದರ ವಿವರಣೆ ಬಂತು ಹಿಂದೆ. ಇಷ್ಟಾಗಿ ಇಲ್ಲೇ ವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ, ದೇವರನ್ನ ಒಬ್ಬನೇ ಅಂತ ಹೇಳ್ತೀವಲ್ಲ ಎಲ್ಲಾ ಕಡೆ, ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತಾರೆ. ಯಾಕೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ವೇದ ಕರೆಯೋದು ದೇವರನ್ನ? ಏಕಮೇವ ಅದ್ವಿತೀಯಂ ಬ್ರಹ್ಮ, ಬ್ರಹ್ಮನ ಪರಿಚಯ ಮಾಡ್ಕೊಡ್ಬೇಕು. ಬ್ರಹ್ಮ ಅಂದ್ರೆ ಪರಬ್ರಹ್ಮ, ಚತುರ್ಮುಖ ಬ್ರಹ್ಮದೇವರಲ್ಲ. ಆ ಪರಬ್ರಹ್ಮನ ಪರಿಚಯ ಮಾಡ್ಕೊಡ್ತಾ ಏನಂತಾರೆ, ಏಕಮೇವ, ಅದು ಒಂದೇ ಅಂತ ಹೇಳ್ತಾರೆ. ಏಕಮೇವ ಅದ್ವಿತೀಯಂ, ಅದ್ವಿತೀಯಂ ಅಂದ್ರೆ ಎರಡನೇದಿಲ್ಲ, ಒಂದೇ ಅಂತ ಆಯ್ತು. ಒಂದೇ ಅನ್ನೋ ಶಬ್ದಕ್ಕೆ ಏನರ್ಥ? ಸ್ವಗತ ಭೇದ ವಿವರ್ಜಿತ ಅಂತ ಅರ್ಥ. ಸ್ವಗತ ಭೇದ ವಿವರ್ಜಿತ ಅಂದ್ರೆ ತನ್ನಲ್ಲಿ ಯಾವುದೇ ಭೇದ ಇಲ್ಲ,
ತನ್ನಲ್ಲಿ ಯಾವುದೇ ಭೇದ ಇಲ್ಲ ಅಂದ್ರೆ ತನ್ನ ಕೈಗೂ ತನ್ನ ಕಾಲಿಗೂ ತನಗೂ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗೆ ತನ್ನ ಎಲ್ಲ ರೂಪ, ರಾಮಕೃಷ್ಣ ಎಲ್ಲ ರೂಪಕ್ಕೂ ನಾರಾಯಣ ಮೂಲ ರೂಪಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಈ ರೀತಿ ಭೇದ ಇಲ್ಲ, ಐಕ್ಯ ಇದೆ. ಎಲ್ಲಾ ಭಗವಂತನ ರೂಪಗಳಿಗೆ ಐಕ್ಯ ಇದೆ. ಆದ್ರೆ ಈ ಐಕ್ಯನ ಏನ್ ಮಾಡಿದ್ರು ಕೆಲವರು ಜೀವರ ತನಕ ತಗೊಂಡ್ಬಂದ್ಬಿಟ್ರು. ಎಲ್ಲಾ ಭಗವಂತನ ರೂಪಗಳಿಗೆ ಭಗವಂತನಿಗೆ ಐಕ್ಯ ಇದೆ, ಹಾಗೆ ಜೀವರ ಜೊತೆಗೇನು ದೇವರಿಗೆ ಐಕ್ಯ ಇದೆ, ಇಲ್ಲ, ಅದು ತಪ್ಪು. ಸ್ವಗತ ಭೇದ ವಿವರ್ಜಿತ ಅಂತ ಇಷ್ಟೇ ಅರ್ಥ. ಅಲ್ಲ, ಹಾಗಾದ್ರೆ ಭಗವಂತ ಅಲ್ಲಲ್ಲಿ ಅನೇಕ ಕಡೆ ರೂಪಗಳನ್ನು ಧರಿಸ್ಕೊಂಡಿರ್ತಾನೆ, ಭೇದ ಸ್ಪಷ್ಟ ಕಾಣ್ತಾ ಇದೆ ಅಲ್ವಾ? ಈ ನಮ್ಮಲ್ಲಿರೋ ದೇವರಿಗೂ ಕಲಿಯಲ್ಲಿರೋ ದೇವರಿಗೂ ಇನ್ನೊಬ್ಬ ದುರ್ಯೋಧನಲ್ಲಿರುವಂತಹ ದೇವರಿಗೂ ಪ್ರತಿಯೊಂದು ಕಡೆ ದೇವರಿದ್ದಾನೆ. ಎಲ್ಲಾ ಭಗವಂತನ ರೂಪಗಳಿಗೆ ವ್ಯತ್ಯಾಸ ಇಲ್ವಾ ಅಂದ್ರೆ ವ್ಯತ್ಯಾಸ ಖಂಡಿತ ಇಲ್ಲ. ಎಲ್ಲಾ ಕಡೆ ದೇವ್ರಿದ್ದಾನೆ, ಮತ್ತೆ ಅವನಿಗೂ ಅನುಗ್ರಹ ಮಾಡ್ಬೇಕಾ? ಅದಿಲ್ಲ. ಯಾಕೆಂದ್ರೆ ದೇವ್ರು ಇದ್ ಕೂಡಲೇ ಅನುಗ್ರಹ ಮಾಡ್ಬೇಕು ಅಂತಿಲ್ಲ. ಈಗ ಸನ್ಯಾಸಿಗಳು ಎಲ್ಲಾರ ಹತ್ರನೂ ಇರ್ತಾರೆ, ದುಷ್ಟರಿಗೂ ಅನುಗ್ರಹ ಮಾಡ್ತಾರೆ, ಇಲ್ಲ ಎಲ್ಲರ ಜೊತೆಗೆ ಇದ್ರು ಅನುಗ್ರಹ ಮಾಡ್ಬೇಕು ಅಂತಿಲ್ಲ, ಇರ್ತಾರಷ್ಟೇ, ಅವ್ರ ಸನ್ನಿಧಾನ ಇರುತ್ತೆ, ಅನುಗ್ರಹ ಉನ್ಮುಖತ್ವ ಇರಲ್ಲ. ಅಂದ್ರೆ ಅನುಗ್ರಹ ಮಾಡ್ಬೇಕು ಅಂತ ಅಲ್ಲಿ ಇರಲ್ಲ, ಇರೋದು ಇರ್ತಾರಷ್ಟೇ. ಯಾಕೆಂದ್ರೆ ಸರ್ವತ್ರ ವ್ಯಾಪ್ತ ಭಗವಂತ, ಇಲ್ದೇ ಇರೋ ಪ್ರದೇಶನೇ ಇಲ್ಲ. ಹಾಗಾದ್ರೆ ಈ ಶ್ಲೋಕದ ಒಟ್ಟು ಅರ್ಥ ಏನು? ಒಟ್ಟಾಗಿ ಈ ಮೊದಲನೇ ಶ್ಲೋಕದ ಅರ್ಥ ಏನು ಅಂತ ಇಲ್ಲಿ ವಿವರಣೆ ಮಾಡ್ತಾರೆ. ಅದು ಬ್ರಹ್ಮದೇವರು ಹೇಳೋದು ಇಷ್ಟೇ, ನಮಗ್ ತಿಳಿಸ್ತಾ ಇರೋದು, ಜನರಿಗೆ ಭಕ್ತರಿಗೆ ತಿಳಿಸ್ತಾ ಇರೋದು ಏನಂತ ನೋಡಿ. ದೇವರನ್ನ ನಾವು ಪ್ರತ್ಯಕ್ಷೀಕರಿಸ್ಕೊಳ್ಬೇಕು ಅಂದ್ರೆ, ಸಾಕ್ಷಾತ್ತಾಗಿ ಈ ತರ ಭಗವಂತನ ದರ್ಶನ ಪಡಿಬೇಕು ಅಂದ್ರೆ ಅದಕ್ ಒಂದೇ ಒಂದು ಕಾರಣ, ಧ್ಯಾನ ಮಾಡ್ಬೇಕು, ಭಗವಂತನ ಧ್ಯಾನ. ಅದು ಎಷ್ಟು ಹೊತ್ತು? ಬಹುಕಾಲ ಅಂತ ಹೇಳ್ಬಿಡ್ತಾರೆ. ನಿಮಗೆ ದೇವರು ಪ್ರತ್ಯಕ್ಷ ಆಗೋವರೆಗೂ ಮಾಡಿದ್ದಾರೆ. ಯಾವಾಗ? ಅದಕ್ಕೆ ಕಾಲ ಗೊತ್ತಿಲ್ಲ. ಒಬ್ಬೊಬ್ರಿಗೆ ಒಂದೊಂಥರ, ಒಬ್ರಿಗೆ 2 ದಿವಸಕ್ಕೆ ಕಾಣಿಸ್ಬೋದು ದೇವರು ಅಂಥ ರೂಪವನ್ನು ತೋರಿಸಿ, ಆದ್ರೆ ಆಗ ಆ ವ್ಯಕ್ತಿ ಇರಲ್ಲ, ಉದ್ಧಾರ ಆಗ್ಬಿಟ್ಟು ಅವನು ಸದ್ಗತಿಯನ್ನ ಪಡಿತಾನೆ. ಯಾವತ್ತು ದೇವರು ಕಾಣ್ತಾನೋ ಗೊತ್ತಿಲ್ಲ. ಆ ದೇವರು ಕಾಣುವಂಥ ಒಂದು ಅವಧಿ ಇಲ್ಲ ಯಾರಿಗೂ. ಯಾಕಂದ್ರೆ ಅವರವರ ಯೋಗ್ಯತೆಗೆ ಅವರವರ ಸಾಧನೆಗೆ ತಕ್ಕ ಹಾಗೆ ದೇವರು ಬೇಗ ಒಲಿತಾನೆ. ಯಾಕಂದ್ರೆ ಜನ್ಮಾಂತರದ್ದಿರುತ್ತೆ ಕೆಲವ್ರಿಗೆ ಈ ಜನ್ಮದಿಂದ ಸ್ಟಾರ್ಟ್ ಆಗಿರುತ್ತೆ, ಈ ಜನ್ಮದಿಂದ ಶುರು ಸಾಧನೆ. ಹಾಗಾಗಿ ಪ್ರತಿಯೊಬ್ಬರಿಗೂ ವ್ಯತ್ಯಾಸ ಇದೆ. ಅದ್ರ ಬಹುಕಾಲ, ಬಹಳ ಟೈಮ್ ಬೇಕು, ಅದಕ್ಕೆ ಬಹಳ ಸಮಯ ಬೇಕು. ಬಹಳ ಸಮಯ ಅವನು ಧ್ಯಾನ, ಸ್ವಾಧ್ಯಾಯ ಅಧ್ಯಯನ ಅಂದ್ರೆ ಶಾಸ್ತ್ರಾಧ್ಯಯನ ಮಾಡೋದು, ಆಮೇಲೆ ಶಾಸ್ತ್ರಾಭ್ಯಾಸನೂ ಕೂಡ ಒಂದು ಧ್ಯಾನನೇ. ಅದು ನ್ಯಾಯಸುಧಾ ಪಾಠದ ನೋಡಿದೀವಿ. ಶಾಸ್ತ್ರಾಭ್ಯಾಸ ಅದು ಧ್ಯಾನ, ಅದೊಂದು ಉಪಾಸನ. ಉಪಾಸನ 2 ತರ, ಕಣ್ಮುಚ್ಚಿ ದೇವರ ರೂಪವನ್ನ ಮನಸ್ಸಲ್ಲಿ ಚಿಂತಿಸ್ತಾ ಇರೋದು ಇದು ಒಂದು. ಇನ್ನೊಂದು ಮುಖ್ಯವಾಗಿ ಯಾವುದು? ಸಚ್ಛಾಸ್ತ್ರ ಅಭ್ಯಾಸ. ಯಾವ್ದು ಒಳ್ಳೆ ಶಾಸ್ತ್ರ, ಯಾವಾಗ್ಲೂ ಅದ್ರಲ್ಲಿ ಮುಳುಗಿರೋದು, ಅದೇ ಒಂದು ದೊಡ್ಡ ಧ್ಯಾನ. ಆ ಧ್ಯಾನವನ್ನ ನಿರಂತರ ಮಾಡ್ತಾ ಇದ್ರೆ ಒಂದು ದಿವಸ ಆ ಪ್ರಯತ್ನಕ್ಕೆ ಮೆಚ್ಚಿ ಪರಮಾತ್ಮ ಅವನನ್ನು ಅನುಗ್ರಹ ಮಾಡ್ತಾನೆ. ಅಹೋ ಅಂತ, ಇದೇ ನಿಜ, ಇದರಲ್ಲಿ ಸಂಶಯನೇ ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಪ್ರಶ್ನೆ ಇವ್ರು ಮಾಡ್ಕೊಂತಾರೆ ಮೊದಲನೇ ಶ್ಲೋಕದಲ್ಲೇ, ವ್ಯಾಖ್ಯಾನದ ವಿಷಯ ಇದು. ಅಲ್ಲ, ಅವ್ಯಕ್ತಂ ಅಚಲಂ ಶಾಂತಂ ಅಂತ ದೇವರ ಬಗ್ಗೆ ತುಂಬಾ ಪ್ರಸಿದ್ಧವಾದ ಮಾತು. ಇದಕ್ಕೇನರ್ಥ? ಅಚಲಂ ಶಾಂತಂ, ಭಗವಂತ ಅಚಲ ಅಂತ ಅನಿಸ್ಕೊಳ್ತಾನೆ. ಅಂದ್ರೆ ಅವನು ಇರೋ ಜಾಗದಿಂದ ಎಲ್ಲೂ ಕದಲಲ್ಲ, ಅವನು ಒಂದೇ ಕಡೆ ಇರ್ತಾನೆ, ಅಚಲ. ಅವನನ್ನ ಯಾರು ಬೀಳಿಸ್ಲಿಕ್ಕೂ ಆಗಲ್ಲ. ಹಿಂಗ್ ಚೇರ್ ಮೇಲೆ ಕೂತಿರ ಬೀಳಿಸ್ತಾರಲ್ಲ, ಹಂಗ್ ಬೀಳಿಸ್ಲಿಕ್ಕೆ ಆಗಲ್ಲ. ಅವನ ಪದವಿಯಿಂದ, ಅವ್ನ ಸರ್ವೋತ್ತಮ ಪದವಿಯಲ್ಲಿ ಅವನು ಆರಾಮ ಕೂತಿರ್ತಾನೆ, ಏನೂ ಆಗಲ್ಲ. ಶಾಂತ ಅವನ ಸ್ವಭಾವ. ಅದೆಲ್ಲ ನಮಗ್ ಬೇಡ. ಅವನ ಅಚಲ ಆಗ್ಲಿ ಶಾಂತ ಆಗ್ಲಿ, ಕಾಣಿಸ್ತಾನ ಇಲ್ವಾ? ಅವ್ಯಕ್ತ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ಯಕ್ತ, ಅವ್ನ್ ಕಾಣಿಸಲ್ಲ, ಅವನ್ ಸ್ವಭಾವ ಅದು. ಸ್ಪಷ್ಟವಾಗಿ ವೇದ ಇಷ್ಟ ಹೇಳಿದ್ಮೇಲೆ ನೀವು ಯಾಕೆ ಅವನನ್ನ ಕುರಿತು ಪ್ರಯತ್ನ ಪಡ್ತಾ ಇದ್ದೀರಿ ಅಂತಂದ್ರೆ, ಅಲ್ಲಿ ವೇದ ಹೇಳಿದ್ದು ಸರ್ವಥಾ ಕಾಣಿಸೋದೇ ಇಲ್ಲ ಅಂತಲ್ಲ, ನಿಮ್ ಯೋಗ್ಯತೆಗೆ ತಕ್ಕ ಕಾಣ್ತಾನೆ, ಆದ್ರೆ ನಿಜವಾಗಿ ನೀವು ದೇವ್ರು ನೋಡಿರಲ್ಲ ಅಂತ ಅರ್ಥ. ನಮ್ ಯೋಗ್ಯತೆಗೆ ನಾವು ದೇವ್ರ ನೋಡಿದಷ್ಟೇ ಹೊರತು ನಿಜವಾಗಿ ದೇವ್ರ ನೋಡಿದೀವಾ? ಇಲ್ಲ. ಅದ್ ಕೊನೆವರೆಗೂ ಹಾಗೆ, ನಮ್ ಯೋಗ್ಯತೆಗೆ ತಕ್ಕ ದೇವ್ರ ನೋಡಿದೀವಿ. ದೇವರ ಸ್ವರೂಪವನ್ನು ಲಕ್ಷ್ಮೀ ದೇವಿನೂ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ಮೇಲೆ ಮನುಷ್ಯರ ಕಥೆ ಏನು? ಅದರಿಂದ ದೇವರನ್ನ ನೋಡೋದು ಅನ್ನೋ ಶಬ್ದಕ್ಕೆ ಅವರವರ ಯೋಗ್ಯತಾನುಸಾರ ದೇವರನ್ನ ನೋಡೋದು ಅಂತ ಅರ್ಥ. ದೇವರನ್ನ ನೋಡದೇ ಇರೋದು ಅಂದ್ರೆ ನಮ್ ಯೋಗ್ಯತೆ ಮೀರಿದ್ದನ್ನು ನಾವು ನೋಡದೇ ಇರೋದು ಅಂತ ಅರ್ಥ ಅಷ್ಟೇ. ಈ ರೀತಿ ವ್ಯಕ್ತ ಅವ್ಯಕ್ತ ಎರಡನ್ನೂ ದೇವರಲ್ಲಿ ನಾವು ಕಾಣಬಹುದು ಅಂತ. ಹಾಗಾಗಿ ಅವನನ್ನ ದೇವರು ಅಂತ ಕರೆಯೋದು. ವಿರುದ್ಧ, ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು, ಎರಡೂ ಕೂಡ ಅವನಲ್ಲಿ ಇದೆ. ಇದು ಒಂದು ವಿಷಯ. ಇದಾದ್ಮೇಲೆ ಈಗ ಭಗವಂತ ತಾನು ಸಂತುಷ್ಟನಾಗಿದ್ದಾನೆ ನಮ್ಗೆ ಯಾವಾಗ ಗೊತ್ತಾಗತ್ತೆ? ದೇವರ ಸಂತೋಷದಲ್ಲಿದ್ದಾನೆ, ನಮ್ ಕಂಡ್ರೆ ಅವನಿಗೆ ಖುಷಿ ಆಯ್ತು ಅಂತ ಯಾವಾಗ ಗೊತ್ತಾಗತ್ತೆ? ನೀವು ಧ್ಯಾನ ಮಾಡಿದಾಗ ಭಗವಂತ ನಿಮಗೆ ದರ್ಶನ ಕೊಟ್ಟ ಅವನಿಗೆ ಸಂತೋಷ ಆಗಿದೆ ಅಂತ ಅರ್ಥ. ಮತ್ತಿಲ್ಲ ಅಂದ್ರೆ ಸಂತೋಷ ಆಗಿಲ್ಲ ಅಂತ ಅರ್ಥನ? ಆಗಿಲ್ಲ ಅಂತಿಲ್ಲ, ಸಂತೋಷ ಆಗಿರ್ಬಹುದು.
ಆದ್ರೆ ಮೋಕ್ಷ ಹೋಗಬೇಕು ಅಂದ್ರೆ ಒಂದು ಭಗವಂತನ ಪ್ರಸನ್ನತೆ ಮುಖ್ಯ. ಆ ಪ್ರಸನ್ನತೆ ಇನ್ನು ನಮಗ್ ಸಿಕ್ಕಿಲ್ಲ. ಒಳ್ಳೇದಾಗತ್ತೆ, ಭಗವಂತನ ಧ್ಯಾನ ಮಾಡ್ತಾ ಇರ್ತೀವಿ, ಒಳ್ಳೇದಾಗತ್ತೆ, ಹಾಗಂತ ದೇವ್ರ ಕಣ್ಣು ಕಂಡಿಲ್ಲ. ಆದ್ರೆ ಒಳ್ಳೇದಾಗತ್ತೆ ಅಂದ್ರೆ ದೇವರಿಗೆ ಖುಷಿಯಾಗಿದೆ ಅಂತ ಅರ್ಥ. ಆದ್ರೆ ಮೋಕ್ಷ ಕಳಿಸ್ತಾ ಇಲ್ಲ ಅಂದ್ರೆ ಇನ್ನೂ ಮೋಕ್ಷಕ್ಕೆ ಬೇಕಾದ ಪ್ರಸನ್ನತೆ ನಾವು ಇನ್ನೂ ಅವನ ಬಗ್ಗೆ ಸಂಪಾದನೆ ಮಾಡ್ಲಿಲ್ಲ ಅಂತ ಅರ್ಥ. ಇದಾದ್ಮೇಲೆ ಒಂದ್ ಮಾತು ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ಧ್ಯಾನಾದಿನ ಪ್ರಸನ್ನಸ್ಯ ಇದಾನೀಂ ಭಗವತೋ ಮಯೇವ ಜ್ಞಾತತ್ವ. ಅದ್ ಹೇಗ್ ಗೊತ್ತಾಯ್ತು ಬ್ರಹ್ಮದೇವರೇ ನಿಮ್ಗೆ ಈ ವಿಷಯ? ಭಗವಂತನ ಬಗ್ಗೆ ಧ್ಯಾನ ಮಾಡಿದಾಗ ಅವನು ನಗುಮುಖದಿಂದ ಬಂದು ಅನುಗ್ರಹ ಮಾಡ್ತಾನೆ ಅಂತ ನಿಮ್ಗೆ ಹೇಗ್ ಗೊತ್ತೋ? ನನಗೆ ಅನುಭವಕ್ಕಿದೆ, ಈಗ ತಾನೇ ನನಗೆ ಗೊತ್ತಾಯ್ತಲ್ಲ ಅಂತ ಅವ್ರ ಈ ಸ್ತೋತ್ರದ ಮುಖಾಂತರ ಭಕ್ತರಿಗೆ ಅವಾಗ ಮಾತಾಡ್ತಾ ಇದ್ದಾರೆ. ಆದ್ರೆ ಕೇಳೋ ಭಕ್ತರು ಯಾರಿದಾರಲ್ಲಿ? ಯಾರನ್ನು ಸೃಷ್ಟಿನೇ ಮಾಡಿಲ್ಲ. ಆದ್ರೆ ಅವ್ರ ಮನಸ್ಸನ್ನ ಅನ್ಕೊಳ್ತಾ ಇದ್ದಾರೆ. ಮುಂದೆ ಬರುವಂತ ಭಕ್ತರಿಗೆ ಯೋಚನೆ ಇಲ್ಲ, ಯಾಕಂದ್ರೆ ನನಗೆ ದೇವ್ರು ಕಂಡಿದ್ದಾನೆ, ನನಗೆ ಸ್ವಯಂ ಅನುಭವ ತಂದುಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸುಳ್ಳನ್ನು ಹೇಳ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ಬ್ರಹ್ಮದೇವರ ಮಾತು ಬಂತು. ಇಷ್ಟಾದ್ಮೇಲೆ ಮುಂದಿನ ಒಂದು ವಾಕ್ಯ, ಅತಃ ದೇಹ ಭಾಜಾಂ ಸ್ವಪ್ರಯತ್ನೇನ ಪಿಶಾಚಾದಿವತ್ ಭಗವಾನ್ ನ ಜ್ಞಾಯತೆ ಇತಿ ಇತ್ಯೇವ ಶ್ರುತ್ಯಾದಿಕಂ ವ್ಯಾಖ್ಯೇಯಮಿತಿ ಭಾವ. ಹಾಗಾದ್ರೆ ದೇವ್ರು ಕಾಣಲ್ಲ ಅನ್ನೋದಕ್ಕೆ ಏನರ್ಥ? ಈಗ ಪಿಶಾಚಿ ಇದೆ, ಪಿಶಾಚಿ ನಮ್ಮ ಕಣ್ಣು ಕಾಣಿಸುತ್ತಾ? ಗಂಧರ್ವರು ಕಾಣಿಸ್ತಾರ, ಯಕ್ಷರು ಕಾಣಿಸ್ತಾರ, ದೇವತೆಗಳು ಕಾಣಿಸ್ತಾರ? ಯಾರು ಕಾಣಿಸಲ್ಲ. ಅದು ಪಿಶಾಚ ಅಂತ ಯಾಕೆ ತಗೊಳ್ತಾರೆ ಅಂದ್ರೆ, ಹೊಸ ಪಿಶಾಚಿಗೂ ದೇವ್ರಿಗೂ ಹೋಲಿಸೋದಾ ಅಂತ ನಮಗೆ ಅನ್ನಿಸ್ಬೋದು ಮನಸ್ಸಿಗೆ. ಪಿಶಾಚಿಗೂ ದೇವ್ರಿಗೂ ಹೋಲಿಸ್ತಾ ಇಲ್ಲ. ಪಿಶಾಚಿನೂ ಕಣ್ಣಕ್ ಕಾಣಲ್ಲ, ದೇವರು ಕಣ್ಣಕ್ ಕಾಣಲ್ಲ. ಅಂದ್ರೆ ಅವ್ಯಕ್ತ, ಸಾಮಾನ್ಯವಾಗಿ ಕಾಣದೇ ಇರುವಂತಹ ವಸ್ತುಗಳಿವು. ಪಿಶಾಚ ಯಾಕೆ ತಗೊಳ್ತಾರೆ ಅಂದ್ರೆ, ಇದನ್ನ ವೇದವ್ಯಾಸರು ಒಂದು ಸೂತ್ರದಲ್ಲಿ ಹೇಳ್ತಾರೆ. ಅಭಿಮಾನ್ಯಧಿಕರಣ ಅಂತ ಒಂದಿದೆ. ಓಂ ಅಭಿಮಾನಿ ವ್ಯಪದೇಶಾತ್ತು ವಿಶೇಷಾನುಗತಿಭ್ಯಾಂ ಓಂ ಅಂತ ಒಂದು ಸೂತ್ರ ಇದೆ. ಅದೆಲ್ಲ ಮುಂದುವರಿತಾ ಲೋಕವತ್ ಅಂತ ಒಂದು ಕಡೆ ಹೇಳ್ತಾರೆ. ದೇವಾದಿವದಪಿ ಲೋಕೆ ಅಂತ ಒಂದು ಬ್ರಹ್ಮಸೂತ್ರ ಇದೆ. ಆ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಲೋಕದಲ್ಲಿ ಅಂತ ಒಂದು ಉದಾಹರಣೆ ಕೊಡ್ತಾರೆ. ದೇವರು ಹೇಗ್ ಕಾಣಲ್ಲ, ಹೇಗ್ ಕಾಣ್ತಾನೆ ಅಂತ ಎಲ್ಲ ವಿಷಯ ಬಂದಾಗ, ಈಗ ಲೋಕದಲ್ಲಿ ಪಿಶಾಚಿ ಎಲ್ಲ ಇದೆ. ಪಿಶಾಚಿ ಅಂತ ನಾವು ಕರಿತೀವಿ, ಸಂಸ್ಕೃತ ಎಲ್ಲ ಪಿಶಾಚ ಅಂತ ಶಬ್ದ ಬಳಸ್ತಾರೆ. ಈ ಪಿಶಾಚ ಏನಿದೆ, ಈ ಪಿಶಾಚ ಲೋಕದಲ್ಲಿರೋ ಜನರಿಗೆ ಕಾಣಲ್ಲ. ಆದ್ರೆ ಪ್ರಯತ್ನ ಪಟ್ರೆ ಅದು ಕಾಣುತ್ತೆ ಪಿಶಾಚ. ಅದೇ ತರ ಭಗವಂತನು ಪ್ರಯತ್ನ ಪಟ್ರೆ ಕಾಣ್ತಾನೆ, ಆದ್ರೆ ತುಂಬಾ ಪ್ರಯತ್ನ ಪಡ್ಬೇಕಾಗಿ ಬರುತ್ತೆ. ಪಿಶಾಚದಂತ ನಮಗ್ ಕಣ್ಣ ಕಾಣಿಸ್ತಾ ಇಲ್ಲ, ಹಾಗಂತ ಪಿಶಾಚ ಇಲ್ಲ ಅಂತ ಯಾರು ಹೇಳ್ತಾರ? ಯಾರು ಹೇಳಲ್ಲ. ಪಿಶಾಚ ಇದೆ, ಕೆಲವರು ಕಂಡಿದೆ. ಹಾಗೆ ದೇವರು ಇದ್ದಾನೆ, ಕೆಲವರು ಕಂಡಿದೆ, ಕೆಲವರು ಕಂಡಿಲ್ಲ ಅಷ್ಟೇ. ಭಗವಂತ ಈ ತರ ವ್ಯತ್ಯಾಸ ಹೇಳಿ ಹೊರತು ಭಗವಂತ ಇಲ್ಲವೇ ಇಲ್ಲ ಅಂತ ಹೇಳ್ಬೇಡಿ. ಇದು ಯಾಕೆ ಉದಾಹರಣೆ ಕೊಟ್ಟಿದ್ದು ಪಿಶಾಚವನ್ನ ಅಂದ್ರೆ, ಲೋಕದ ಜನರಿಗೆ ಅನುಭವಕ್ಕೆ ಹತ್ರಕ್ಕಿದೆ ಪಿಶಾಚದ ಬಗ್ಗೆ. ಆ ಲೋಕದಲ್ಲಿರೋ ಜನರಿಗಿರೋ ಒಂದು ಉದಾಹರಣೆ ಕೊಡೋಣ ಅಂತ ಆ ಉದಾಹರಣೆನ ಇಲ್ಲಿ ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ. ಸರಿ, ಇದೆಲ್ಲ ಆಯ್ತು. ಹಾಗಾದ್ರೆ ಭಗವಂತನ ಜ್ಞಾನ ನಮಗೆ ಬಂದೇ ಬರುತ್ತೆ, ಆದ್ರೆ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಯಾವ ರೀತಿ ಅಂದ್ರೆ ಧ್ಯಾನ ಮಾಡೋ ರೀತಿಯಲ್ಲಿ ಅಂತ ವಿಷಯ. ಮುಂದಿನ ಪ್ರಶ್ನೆಗೆ ಹೋಗ್ತಾರೆ. ಅಲ್ಲ, ನಾನ್ಯೋತೋಸ್ತಿ ದ್ರಷ್ಟ ಅಂತ ಒಂದು ವೇದ ವಾಕ್ಯ ಇದೆ. ಅಂದ್ರೆ ಭಾಗವತ ವೇದಕ್ ಸಮಾನ, ಭಾಗವತ ಪಾರಾಯಣ ಮಾಡಿದ್ರೆ, ಭಾಗವತ ಕೇಳ್ತಾ ಇದ್ರೆ, ವೇದ ಓದಿದ್ರೆ ಏನ್ ಪುಣ್ಯನೋ ಆ ಪುಣ್ಯ ಬರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ವೇದದ ಸಾರ ಭಾಗವತಲ್ಲಿದೆ. ಅಷ್ಟು ವಿಷಯ ಇದೆ, ವೇದದ ವಿಷಯಗಳು, ವೇದದ ಬಗ್ಗೆನೆ ಚರ್ಚೆ ಆಗೋಗಿದೆ. ವೇದದ ಅರ್ಥ, ವೇದ ಓದಿ ಏನ್ ಪಡಿಬೇಕೋ ಅದು ಹಣ್ಣಾಗಿ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಭಾಗವತದಲ್ಲಿ. ಅಷ್ಟು ಚೆನ್ನಾಗಿದೆ ನಿರ್ಣಯ ಇದು ಭಾಗವತ ಅಂದ್ರೆ. ಈ ಪ್ರತಿಯೊಂದು ವೇದ ವಾಕ್ಯದ ವಿಚಾರ. ಇಲ್ಲೊಂದು ವೇದ ವಾಕ್ಯ ತಗೊಂಡು ಮತ್ತೆ ವ್ಯಾಖ್ಯಾನಕಾರರು, ನಾನ್ಯೋ ತೋಸ್ತಿ ದ್ರಷ್ಟ, ಭಗವಂತನನ್ ಬಿಟ್ಟು ಮತ್ತೊಬ್ಬ ವ್ಯಕ್ತಿ ನೋಡೋ ಅಂತವನ್ ಜಗತ್ತಲ್ಲಿ ಸಿಗಲ್ಲ ಅಂತ ಹೇಳಿದ್ರು. ದ್ರಷ್ಟರು ಇಲ್ಲ, ದ್ರಷ್ಟರಿಂದ ನೋಡೋನು ದೇವರನ್ ಬಿಟ್ಟು ಯಾರು ಇಲ್ಲ ಅಂತ. ಅದಕ್ಕೇನರ್ಥ ಅಂದ್ರೆ, ನೋಡೋನು ಒಬ್ನೇ ಇದ್ದಾನೆ ಅಂತ ಅರ್ಥ. ಜಗತ್ನಲ್ಲಿ ಯಾರೂ ನೋಡ್ಲಿಕ್ಕೆ ಆಗಲ್ಲ. ಈಗ ನಾವೆಲ್ಲ ನೋಡ್ತಾ ಇದೀವಲ್ಲ ಜಗತ್ತನ್ನ, ನಿಮ್ ಭ್ರಮೆ, ನೀವು ಇಲ್ಲ, ನೀವೇ ಸುಳ್ಳು ಅಂತ ಅವ್ರು ಹೇಳ್ತಾರೆ ಕೆಲವರು. ಹಾಗಾದ್ರೆ ಈ ವೇದವಾಕ್ಯದನ್ನು ನೋಡಿದಾಗ ದೇವರನ್ ಬಿಟ್ಟು ಯಾರೂ ಇಲ್ಲ ಅಂತ ಸ್ಪಷ್ಟವಾಗಿ ಇದೆಯಲ್ವಾ ಅಂದ್ರೆ, ಆಗ ಅರ್ಥ ಅಲ್ಲ. ಈ ವೇದವಾಕ್ಯಕ್ಕೆ ಬೇರೆ ಅರ್ಥ ಅಂತ ಆ ಅರ್ಥವನ್ನು ಜೋಡಿಸ್ತಾರೆ. ಅದನ್ನ ಬ್ರಹ್ಮದೇವರು ಹೇಳಿದ್ದು ಸರಿಯಾಗಿದೆ. ದೇವರೇ ನಿನ್ನನ್ ಬಿಟ್ಟು ಇನ್ಯಾರೂ ಇಲ್ಲ, ಅದ್ ಸರಿಯಾದ ಮಾತು. ಯಾಕೆ ವೇದನೂ ಹಾಗೆ ಹೇಳ್ತಾರೆ, ನಿನ್ ಬಿಟ್ಟು ಯಾರೋ ದ್ರಷ್ಟೃ, ಒಬ್ಬ ಸ್ವತಂತ್ರವಾಗಿ ನೋಡೋನ್ ಯಾರು ಇಲ್ಲ ಅಂತ ಅದಕ್ಕೆ ಅರ್ಥ ಮಾಡ್ಬೇಕು. ಸ್ವತಂತ್ರವಾಗಿ ನೋಡೋದು ಅಂದ್ರೆ ನಮ್ಗೆ ಕಣ್ಣಿನಲ್ಲಿ ನೋಡುವ ಶಕ್ತಿ ಇದೆಯಲ್ಲ, ಆ ಶಕ್ತಿ ಕೊಟ್ಟೋನ್ ದೇವರೇ. ಹಾಗೆ ಕಿವಿಯಿಂದ ಕೇಳುವಂತಹ ಶಕ್ತಿ ಏನಿದೆ, ಆ ಕೇಳುವಂತಹ ಶಕ್ತಿ ಅದು ದೇವರೇ ಕೊಟ್ಟಿದ್ದು. ಪ್ರತಿಯೊಂದು ಇಂದ್ರಿಯಗಳಿಗೆ ದೇವರೇ ಶಕ್ತಿಯನ್ನ ಕೊಟ್ಟು ತಾನು ಅನುಗ್ರಹಿಸಿದ್ದಾನೆ.
ಇದನ್ನ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ನಿನ್ನನ್ ಬಿಟ್ಟು ಯಾರು ನೋಡೋರಿಲ್ಲಪ್ಪ, ನಿನ್ನನ್ ಬಿಟ್ಟು ಯಾರು ಕೇಳೋರಿಲ್ಲ, ನಿನ್ ಬಿಟ್ಟು ಯಾರು ಮಾತಾಡೋರಿಲ್ಲ ಅಂದ್ರೆ ಏನರ್ಥ? ಸ್ವತಂತ್ರವಾಗಿ ನಿನ್ನ ಅನುಗ್ರಹ ಇಲ್ಲದೆ ಯಾರು ಏನು ಮಾಡ್ಕೊಳ್ಲಿಕ್ಕಾಗಲ್ಲ ಅಂತ ಇಷ್ಟೇ ಅರ್ಥ. ಅದನ್ನ ಸ್ವಾತಂತ್ರ್ಯೇಣ ದ್ರಷ್ಟ್ರಭಾವ, ಸ್ವತಂತ್ರವಾಗಿ ಒಬ್ಬ ಆ ರೀತಿ ವ್ಯಕ್ತಿ ಸಿಗಲ್ಲ ಅಂತ ಅರ್ಥವನ್ನ ಮಾಡಿದ್ವಿ. ಇದಾದ್ಮೇಲೆ ಸರಿ, ನಿನ್ನನ್ನು ಬಿಟ್ಟು ಬೇರೆ ವಸ್ತುನ ಒಪ್ಪಿದೀವಿ, ಯಾವ್ದು ನಿನ್ ಥರ ಅಲ್ಲ ನಿಜ, ಆದ್ರೆ ಅದೆಲ್ಲ ಶುದ್ಧನ ಅಶುದ್ಧನ? ಅದು ಅಶುದ್ಧ ಅಂತ ಒಂದು ಶಬ್ದ ಬಳಸಿದ್ರು. ಏನ್ ಅರ್ಥ ಇದಕ್ಕೆ ಅಶುದ್ಧ ಅಂದ್ರೆ? ನಾವೆಲ್ಲ ಶುದ್ಧ ಅಲ್ವಾ? ಹಾಗಾದ್ರೆ ಮನುಷ್ಯರು ಈಗ ದೇವರ ಸಾಧನೆಯನ್ನ ಮಾಡ್ತಾ ಇರ್ತಾರೆ, ದೇವರ ಬಗ್ಗೆ ಅನೇಕ ಜಪತಪ ಅನುಷ್ಠಾನ ಮಾಡ್ತಾರೆ, ಗುರುಗಳು ಅನೇಕ ಜ್ಞಾನಿಗಳಿದ್ದಾರೆ, ದೇವತೆಗಳಿದ್ದಾರೆ, ಅವರೆಲ್ಲ ಅಶುದ್ಧನಾಗದೆ? ಬ್ರಹ್ಮದೇವರೇನ್ ಹೇಳಿದ್ರು? ದೇವರೇ ನಿನ್ನನ್ ಬಿಟ್ಟು ಮಿಕ್ಕಿದ್ದೆಲ್ಲ ಅಶುದ್ಧ ಅಶುದ್ಧ. ಇದನ್ನ ಹೇಗೆ ಒಪ್ಕೊಳ್ಳೋದು? ವಾಯುದೇವರಿಲ್ವಾ, ಲಕ್ಷ್ಮೀ ದೇವಿ ಇಲ್ವಾ? ದೇವರನ್ನ ಬಿಟ್ಟು ಅನ್ನೋ ಮಾತಿಗೆ ಲಕ್ಷ್ಮೀನೂ ಸೇರಿಸ್ಕೊಳ್ಬೇಕು ತಾನೆ. ಬೇಡ ಲಕ್ಷ್ಮಿಯನ್ನ ಬಿಟ್ಟು ಅಂತ ಇಟ್ಕೊಡಿ, ಯಾಕೆ ದೇವರು ಅಂದ್ರೆ ಲಕ್ಷ್ಮಿ ಜೊತೆಗೆ ಪರಮಾತ್ಮನನ್ನ ಯಾವಾಗಲೂ ಗ್ರಹಣ ಮಾಡೋದು, ತಗೊಳ್ಳೋದು. ಸರಿ ಬೇಡ, ವಾಯುದೇವರನ್ನ ತಗೊಂಡ್ರೆ ವಾಯುದೇವರ ಅಶುದ್ಧನ? ವಾಯುದೇವರು ಪರಶುಕ್ಲತ್ರಯ ಅಂತ ಹೇಳ್ತಾರೆ ವಾದಿರಾಜರು. ಶುದ್ಧ ಪರಶುಕ್ಲತ್ರಯ, ಮೂರು ಗುಂಪು: ಲಕ್ಷ್ಮಿ, ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ. ಅಂದ್ರೆ ರುಜುಗಳು ಸೇರ್ತಾರಲ್ಲಿ ವಾಯು ಜೊತೆಗೆ. ಅಂತೂ ಇಷ್ಟೆಲ್ಲ ದೇವತೆಗಳು ಶುದ್ಧರು ಅಂತ ಮೂರು ಗುಂಪು ಮಾಡಿದ್ದಾರೆ. ಪರಶುಕ್ಲತ್ರಯ ಅಂತ ಪ್ರಸಿದ್ಧಿಯವರು. ಶುಕ್ಲ ಅಂದ್ರೆ ಶುದ್ಧ ಅಂತ. ಇಷ್ಟು ಶುದ್ಧತೆಯನ್ನ ಪಡೆದು ಅವ್ರನ್ನ ಒಂದೇ ಸಲಿ ಬ್ರಹ್ಮದೇವರೇ ತಾವೇ ಇಲ್ಲ ದೇವರನ್ನ ಬಿಟ್ಟು ಇನ್ನೆಲ್ಲಾ ವಸ್ತು ಅಶುದ್ಧ ಅಂದ್ರೆ ತಾವು ತಮ್ಮನ್ ಬಗ್ಗೆ ಅನ್ಕೊಂಡ್ ಹಾಗೆ ತಾನೆ ಬ್ರಹ್ಮದೇವ್, ನಾನು ಅಶುದ್ಧ ದೇವರನ್ನ ಬಿಟ್ಟು ಅಂತ ಹೇಳ್ಕೊಂಡಾಗ ಆಯ್ತಲ್ವಾ? ಅಂದ್ರೆ ಹಾಗಾದ್ರೆ ಅಶುದ್ಧ ಅನ್ನೋ ಶಬ್ದಕ್ಕೆ ಮೊದಲು ಏನರ್ಥ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಅಶುದ್ಧ ಅಂದ್ರೆ ರಾಗ ಅದಿ ದೋಷರಹಿತಂ ನ ಭವತ್ಯೇವ ಇತಿ ಯಾವತ್ ಅಂತ ಒಂದು ಅರ್ಥ ಬರ್ತದೆ. ರಾಗಾದಿ ದೋಷರಹಿತ ಆಗಲ್ಲ ಅಂದ್ರೆ ಅಭಿಪ್ರಾಯ, ದೇವರಿಗೆ ಆಸೆ ಅನ್ನೋದಿಲ್ಲ, ದೇವರಿಗೆ ಯಾರ ಬಗ್ಗೆ ಅಸೂಯೆ ಅನ್ನೋದಿಲ್ಲ, ದೇವರಿಗೆ ಕಾಮ ಅಂತಿಲ್ಲ, ಯಾವ ದೋಷನೂ ದೇವರಿಗೆ ಇಲ್ಲ. ಇದು ಬಿಟ್ಟು ಬೇರೆ ಎಲ್ಲೇ ನೋಡಿ ಇದೊಂದಿದೆ ದೋಷ, ಇದು ಹೇಗೆ ಒಪ್ಲಿಕ್ಕಾಗುತ್ತೆ? ಅಂದ್ರೆ ರುದ್ರದೇವರಿಗೆ ಇದೆ ನಿಜ, ಯಾವತ್ತೊಂದು ಕೋಪ ಬಂದಿರಬಹುದು, ಕಾಮ ಇರಬಹುದು, ಮೋಹಿನಿ ಅವತಾರದ ಸಂದರ್ಭದಲ್ಲಿ ಇದೆಲ್ಲ ದೇವರೇ ತೋರಿಸಿದ್ದಾನೆ. ರುದ್ರದೇವರಲ್ಲಿ ಹೀಗೆ ದೋಷ ಇದೆ ಅಂತ. ಆದ್ರೆ ನಾವು ರುದ್ರದೇವರನ್ನ ಉಪಾಸನೆ ಮಾಡಿದ್ರೆ ನಮಗ್ ದೋಷ ಪರಿಹಾರ ಆಗತ್ತೆ, ಅದು ಬೇರೆ ವಿಷಯ. ದೇವತೆಗಳ ತಾರತಮ್ಯ ದೃಷ್ಟಿಯಿಂದ ನೋಡಿದಾಗ ರುದ್ರದೇವರು ಆ 5ನೇ ಕಕ್ಷೆಗೆ ಯಾಕೆ ಬಂದಿದ್ದಾರೆ ಅಂತಂದ್ರೆ ಈ ಕಾರಣಕ್ಕೆ, ಕೆಲವು ದೋಷಗಳಿದೆ ಅಂತ. ಆದ್ರೆ ದೋಷ ಯಾವಾಗ್ಲೂ ಇರತ್ತೆ ಅಂತಿಲ್ಲ, ಅದು ದೇವರ ವಿಷಯದಲ್ಲಿ ಮಾತ್ರ. ದೇವರನ್ ಮುಂದೆ ನಿಂತ ರುದ್ರದೇವರಿಗೆ ಈ ತರ ಮೋಹ ಆಗ್ಬೋದು, ಕಾಮ ಇರ್ಬೋದು, ಮೋಹಿನಿ ಅವತಾರದ ಪ್ರಸಂಗ. ಅದು ಬಿಟ್ರೆ ಬೇರೆ ಸಂದರ್ಭದಲ್ಲಿ ಇಲ್ಲ. ರುದ್ರದೇವರು ಮಹಾನ್ ವೈರಾಗ್ಯ ಶಿಖಾಮಣಿ. ಯಾರು? ರುದ್ರದೇವರು. ಅವರನ್ನ ಬೇಡದ್ರೆ ವೈರಾಗ್ಯ ಕೊಡ್ತಾರೆ, ಅಂತ ಮಹಾನುಭಾವರು. ಆದ್ರೆ ಅಶುದ್ಧ, ಏನೋ ಒಂದು ದೋಷ ಇದೆ ದೇವರ ಮುಂದೆ ನಿಂತಾಗ, ಪರಶುಕ್ಲತ್ರಯರ ಮುಂದೆ ಇದ್ದಾಗ ಏನೋ ಒಂದು ದೋಷ ಕಾಣಿಸುತ್ತೆ. ಇದು ರುದ್ರದೇವರಿಗೆ ಏನೋ ಸರಿ ಹೋಯ್ತು. ಆದ್ರೆ ಮೇಲಿನ ಕಕ್ಷೆಗಳಿಗೆ ಬಂದಾಗ, ಪರಶುಕ್ಲತ್ರಯರ್ ತಗೊಂಡಾಗ ಇವರಲ್ಲಿ ಅಶುದ್ಧತೆ ಇದೆ ಅಂದ್ರೆ ಏನರ್ಥ ಮಾಡ್ಕೊಬೇಕು ನಾವು? ಪರಶುಕ್ಲತ್ರಯರಲ್ಲಿ ಶುದ್ಧತೆಗೆ ಪ್ರಸಿದ್ಧಿ, ಅವರ ಚೂರು ದೋಷ ಇಲ್ಲ ಅಂತ. ಅಂಥದ್ರಲ್ಲಿ ಈ ರೀತಿ ಹೇಳಿದ್ರೆ ಹೇಗ್ ಸರಿ ಎಂದಾಗ ಅದಕ್ಕೆ ಉತ್ತರ ಕೊಡ್ತಾರೆ, ನ ಬ್ರಹ್ಮವತ್ ಶುದ್ಧಂ. ನಮ್ಮ ಅಭಿಪ್ರಾಯ ಇಷ್ಟೇ, ದೇವರ ತರ ಶುದ್ಧನ ಅಷ್ಟೇ, ದೇವರ ತರ ಖಂಡಿತ ಶುದ್ಧ ಅಲ್ಲ. ದೇವರಿಗೆ ಯಾವುದನ್ನು ಇದು ಒಂದು ಹೋಲಿಕೆಯನ್ನ ಕೊಡುವಂತೆ ಇಲ್ಲ. ದೇವರ ತರ ಶುದ್ಧವಾದ ವಸ್ತು ಯಾವ್ದಿದೆ? ಅದು ದೇವರೇ ಅಷ್ಟೇ, ದೇವರನ್ನ ಬಿಟ್ಟು ಇನ್ ಯಾವ ವಸ್ತುನೂ ಇಲ್ಲ. ಈ ರೀತಿಯಲ್ಲಿ ನಾವು ಅಶುದ್ಧ ಅಂತ ಹೇಳಿದ್ದು ಪರಶುಕ್ಲತ್ರ ಬ್ರಹ್ಮದೇವರು ಅಶುದ್ಧ, ಲಕ್ಷ್ಮೀ ದೇವಿನೂ ಅಶುದ್ಧ ಅಂದ್ರೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅಂದ್ರೆ ದೇವರ ತರ ಲಕ್ಷ್ಮೀ ದೇವಿನೂ ಶುದ್ಧಳಲ್ಲ, ದೇವರ ತರಹ ಬ್ರಹ್ಮದೇವರು ಶುದ್ಧರಲ್ಲ. ಹೀಗೆ ಈ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದಾಗ ತಪ್ಪಲ್ಲ. ಹಾಗಂತ ರಾಗದ್ವೇಷ ಅಸೂಯೆ ಇದೆ ಅಂತ ಹೇಳ್ತಾ ಇಲ್ಲ, ದೇವರ ತರ ಶುದ್ಧ ಅಲ್ಲ ಅಂತ ಆ ಪರಶುಕ್ಲತ್ರಯರಲ್ಲಿ ಅರ್ಥ, ಬೇರೆಯವರಲ್ಲಿ ರಾಗದ್ವೇಷ ಅಸೂಯೆ ಇದೆ ಅಂತ ಅರ್ಥ ಅಂತ. ಇದು ಒಂದು ಸ್ವಾರಸ್ಯವಾದ ವಿಷಯ. ಇಷ್ಟಾದ್ಮೇಲೆ ಈ ಮಾಯಾ ಗುಣ ವ್ಯತಿಕರ ಅಂತ ಒಂದು ಶಬ್ದ ಬಂತು. ಈ ಮಾಯಾ ಗುಣ ವ್ಯತಿಕರ ಅನ್ನೋ ಶಬ್ದಕ್ಕೆ ಹಿಂದೆ ಟಿಪ್ಪಣಿಲಿ ಅನೇಕ ಅರ್ಥ ಹೇಳಿದ್ರು. ಇವರೇನ ಅರ್ಥ ಹೇಳ್ತಾರೆ ಈ ಟಿಪ್ಪಣಿಕಾರರು ಅಂದ್ರೆ, ಮಾಯಾ ಅಂದ್ರೆ ಪ್ರಕೃತಿ ತತ್ವಕ್ಕೆ ಮಾಯಾ ಅಂತ ಕರೀತಾರೆ. ಯಾಕೆ ಪ್ರಕೃತಿ ತತ್ವಕ್ಕೆ ಮಾಯಾ ಅಂತ ಕರೀತಾರೆ? ನಮ್ಗೆಲ್ಲ ವ್ಯಾಮೋಹ ತಂದುಕೊಡೋದೇ ಈ ಪ್ರಕೃತಿ ತತ್ವ. ಇನ್ನೂ ನಾವು ಸಂಸಾರದಲ್ಲಿ ಇದೀವಲ್ಲ, 16 ಜನ್ಮ ಕಳೀತಾ ಇದೀವಿ ಅಂದ್ರೆ ಅಷ್ಟು ವ್ಯಾಮೋಹ ಇದೆ ನಮ್ಗೆ. ಯಾಕೆ ವ್ಯಾಮೋಹ ಇದೆ ಅಂದ್ರೆ ಆ ಪ್ರಕೃತಿ ಬಂಧನದಲ್ಲಿ ಸಿಡುಕ್ಬಿಟ್ಟಿದೀವಿ. ಪ್ರಕೃತಿ ಬಂಧನ ಮೀರ್ಬೇಕು ಅಂದ್ರೆ ಪ್ರಕೃತಿ ಬಂಧನ ಮೀರಿದವ್ರ ಅನುಗ್ರಹ ಆಗ್ಬೇಕು. ಅಂದ್ರೆ ರುಜುಗಳ ಅಥವಾ ಅವ್ರಿಗಿಂತ ಉತ್ಕೃಷ್ಟರಾದ ಲಕ್ಷ್ಮೀ ದೇವಿ ಅಥವಾ ಉತ್ಕೃಷ್ಟರಾದ ಲಕ್ಷ್ಮಿ, ಅದಕ್ಕಿಂತ ಪರಮಾತ್ಮ, ಇವರು ಇಷ್ಟು ಜನ ಅನುಗ್ರಹ ಆಗ್ದೇನೆ ಅವನು ಪ್ರಕೃತಿ ಬಂಧನವನ್ನ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇವ್ರ ಅನುಗ್ರಹ ಆಗ್ಬೇಕು ಅಂದ್ರೆ ಪ್ರಕೃತಿ ಬಂಧನದಲ್ಲಿ ಇದ್ರೂ ದೇವತೆಗಳ ಅನುಗ್ರಹ ನಮ್ಗಾಗ್ಬೇಕು. ಈ ತರ ಎಲ್ಲ ಇದೆ. ಸರಿ,
ಈ ಪ್ರಕೃತಿ ತತ್ವದ ಪ್ರಭಾವ ಎಲ್ಲಿವರೆಗೆ ಅಂದ್ರೆ, ಈ ಪ್ರಕೃತಿ ತತ್ವದ ಪ್ರಭಾವ ಪರಶುಕ್ಲತ್ರಯರನ್ನ ಬಿಟ್ಟು ಬೇರೆಯವರೆಲ್ಲ ಕಡೆ ಪ್ರಕೃತಿಯ ಪ್ರಭಾವ ಇದೆ. ಅದಕ್ಕೆ ರಾಗ ದ್ವೇಷ ಅಸೂಯೆ ಇವುಗಳೆಲ್ಲ ಇರೋದು. ಅದರಲ್ಲೂ ಸತ್ವಗುಣ, ರಜೋಗುಣ, ತಮೋಗುಣ ಇದೆಲ್ಲ ಮಾಯಾ ಗುಣಗಳು ಅಂತ ಅನಿಸ್ಕೊಳುತ್ತೆ. ಆ ಪ್ರಕೃತಿ ತತ್ವದ ಗುಣಗಳಿಂದ ಏನಾಗಿದೆ, ಎಲ್ಲಾ ವಸ್ತುಗಳ ಸೃಷ್ಟಿಯಾಗಿದೆ. ಆ ವಸ್ತುಗಳಲ್ಲಿ ದೇವರಿದಾನಂತೆ ಪ್ರತಿಯೊಂದು ಕಡೆ. ಸತ್ವಗುಣದಲ್ಲಿ ದೇವರು, ರಜೋಗುಣದಲ್ಲಿ ದೇವರು, ತಮೋಗುಣದಲ್ಲಿ ಎಲ್ಲಾ ವಸ್ತುಗಳಲ್ಲೂ ಭಗವಂತ ಒಳಗಡೆ ಸೇರ್ಕೊಂಡಿದ್ದಾನೆ. ಯಾಕೆ ಸೇರಿದ್ದಾರೆ ಅಂದ್ರೆ, ದೇವರಿಲ್ದೆ ಅದು ಕೆಲಸ ಮಾಡಲ್ಲಂತೆ. ಪ್ರಕೃತಿ ತತ್ವಕ್ಕೂ ಪ್ರೇರಕನಾಗಿ ಭಗವಂತ ಹಿಂದಕ್ಕಿದ್ದಾನೆ. ಹೀಗೆ ಎಲ್ಲಾ ಕಡೆ ದೇವರು ಅಂತರ್ಯಾಮಿಯಾಗಿದ್ದುಕೊಂಡು ಪ್ರತಿಯೊಂದು ವಸ್ತುವಿನ ಚೇಷ್ಟೆ ಎಲ್ಲ ಏನೇನಿದೆ ಅಸ್ತಿತ್ವ ಎಲ್ಲವನ್ನು ಅವನೇ ಕೊಟ್ಟಿರೋದು, ಅನುಗ್ರಹಿಸ್ತಾ ಇರೋದು. ಇಂಥ ಭಗವಂತನ ರೂಪ ಎಲ್ಲಾ ಕಡೆ ಇರೋದು ಒಂದೇ ಅಂತ. ಈ ರೀತಿ ಈ ಮೊದಲನೇ ಶ್ಲೋಕದ ಅರ್ಥ ಅಂತ ಇಷ್ಟು ವಿವರವಾಗಿ ಮೊದಲನೇ ಶ್ಲೋಕಕ್ಕೆ ತಿಳಿಸ್ತಾರೆ. ಇದು ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಲ್ಲ, ಹಾಗಾಗಿ ಆ ಸ್ತೋತ್ರದಲ್ಲಿ ತುಂಬಾ ಹುಡುಕ್ಬೇಕು ಏನೇನ್ ವಿಷಯಗಳಿದೆ ಅಂತ. ಅದಕ್ಕೋಸ್ಕರ ಟಿಪ್ಪಣಿಕಾರರು ತುಂಬಾ ವಿಷಯ ಬರೆದಿದ್ದಾರೆ. ಹೀಗೆ ಮುಂದಿನ ಶ್ಲೋಕಗಳಲ್ಲಿ ಕೆಲವು ಮಧ್ಯೆ ಈ ಬ್ರಹ್ಮದೇವರು ಮಾಡಿದ ಶ್ಲೋಕಗಳೇನಿದೆ, ಸ್ತೋತ್ರ ಮಾಡಿದ್ದು, ಇದಕ್ಕೆ ಕೆಲವು ಕಡೆ ತುಂಬಾ ವಿವರಣೆ ಕೊಡ್ತಾರೆ. ಯಾಕಂದ್ರೆ ಅದ್ ಮತ್ತೆ ಸಿಗದೆ ಇರೋದು. ಬ್ರಹ್ಮದೇವರು ಮಾಡಿದ ಸ್ತೋತ್ರ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ, ಆ ಶ್ಲೋಕದಲ್ಲಿ ಏನೇನ್ ಸ್ವಾರಸ್ಯ ಇರುತ್ತೆ ಅದೆಲ್ಲ ತಿಳಿಬೇಕಲ್ಲ. ಹಾಗಾಗಿ ಇಷ್ಟು ವಿಚಾರ ಮಾಡಿದ್ದಾರೆ. ಇನ್ನು ಮುಂದೆ ಎರಡನೇ ಶ್ಲೋಕಕ್ಕೆ ಬಂದಾಗ, ಎರಡನೇ ಶ್ಲೋಕ ಅವ್ರ ಮೊದಲು ಹೇಳ್ತೀನಿ, ನಂತರ ಅದರ ವಿವರಣೆಗೆ ಬರ್ತೀನಿ. ರೂಪಂ ಯದೇ ತತ್ ಅವಬೋಧ ರಸೋದಯೇನ ಶಶ್ವತ್ ನಿವೃತ್ತ ತಮಸಃ ಸದನುಗ್ರಹಾಯ ಆದೌ ಗೃಹೀತಂ ಅವತಾರ ಶತೈಕ ಬೀಜಂ ಯನ್ನಾಭಿಪದ್ಮ ಭವನಾತ್ ಅಹಮಾವಿರಾಸಂ. ಈ ಶ್ಲೋಕದಲ್ಲಿ ಇನ್ನೂ ಭಗವಂತನ ಸ್ವರೂಪವನ್ನ ಬ್ರಹ್ಮದೇವರು ಹೀಗ್ ಸ್ತೋತ್ರ ಮಾಡ್ತಾರೆ. ಹೇಗೆ? ದೇವರು ವಾಕ್ ಮನಸ್ಸು ಎರಡಕ್ಕೂ ಕೂಡ ಗೋಚರ ಆಗದೆ ಇರೋನು, ಮಾತು ಹಾಗೆ ಮನಸ್ಸುಗಳಿಗೆ ಗೋಚರ ಆಗದೆ ಇರೋನು ಭಗವಂತ ಅಂತ ತಿಳಿಸ್ತಾರೆ. ಹೇಳಿ. ಇದು ಮೊದಲನೇ ಲೈನ್ ಇನ್ನೊಂದ್ ಸರ್ತಿ ಹೇಳ್ತೀರಾ? ರೂಪಂ ಯದೇ ತತ್, ರೂಪಂ ಯದೇ ತತ್ ಅವಬೋಧ ರಸೋದಯೇನ. ಓಕೆ, ಧನ್ಯವಾದಗಳು. ಭಗವಂತನ ಸ್ವರೂಪ ಹೇಗಿದೆ ಅಂದ್ರೆ ಹೇಳೋದು ಬ್ರಹ್ಮದೇವರು, ಭಗವಂತನ ಸ್ವರೂಪದಲ್ಲಿ ನೀವು ಹೀಗೆ ಅಂತ ಮಾತಾಡ್ಲಿಕ್ಕೆ ಹೋಗ್ಬಾರ್ದಂತ ದೇವ್ರ ಬಗ್ಗೆ. ದೇವ್ರಂದ್ರೆ ಹೀಗೆ ಅಂತ ಹೇಳಲಿಕ್ಕೆ ಹೋದ್ರೆ ತಪ್ಪಾಗ್ಬಿಡತ್ತಂತೆ. ಯಾಕೆ? ನಮ್ಮ ಮಾತಿಗೆ ದೇವ್ರ ಗೋಚರ ಅಲ್ಲ. ಸರಿ, ನಾವು ಹೀಗೆ ಅಂತ ಅನ್ಕೊಳ್ಳೋಣ, ಆ ಮನಸ್ಸಿಗೂ ದೇವ್ರ ಗೋಚರ ಅಲ್ಲ. ಮತ್ ಯಾಕೆ ಮಾತಾಡ್ಬೇಕು, ಯಾಕೆ ಮನಸ್ಸಲ್ಲಿ ಅನ್ಕೊಳ್ಬೇಕು? ಹಾಗೆ ಯೋಚನೆ ಮಾಡ್ಬೇಡಿ, ಪೂರ್ತಿ ಆಗಲ್ಲ ಅಂತ. ಪೂರ್ತಿ ದೇವ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿಕ್ ಹೋಗ್ಬೇಡಿ. ಪೂರ್ತಿ ದೇವ್ರ ಬಗ್ಗೆ ನಾನು ಮನಸ್ಸಲ್ಲಿ ಹೀಗೆ ಅನ್ಕೊಂಡೆ ಅನ್ನೋದು ಅಸಾಧ್ಯ, ಅದು ತುಂಬಾ ದುಷ್ಟ. ಆ ರೀತಿ ಅನ್ಕೊಳ್ಳೋದೇ ಸರಿ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವತ್ತು ಭಗವಂತನ ಸ್ವರೂಪ ನಮಗೆ ಮನಸ್ಸಿಗೂ ತೋರಲ್ಲ, ಮಾತಿಗೂ ತೋರಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು? ಇದನ್ನ ಇಟ್ಕೊಂಡು ಹಾಗೆ ಮಾತಾಡ್ಬೇಡಿ. ಭಗವಂತನ ಸ್ವರೂಪ ತೋರತ್ತೆ. ಬ್ರಹ್ಮದೇವರಿಗೆ ದರ್ಶನ ಕೊಟ್ಟಿದ್ದಾನೆ ದೇವರು. ಹೇಗ್ ಕೊಟ್ಟ ದರ್ಶನ? ಅನೇಕ ದೇವತೆಗಳು ಮುಕ್ತರೆಲ್ಲ ಜೊತೆಗೆ ಬ್ರಹ್ಮದೇವರಿಗೆ ದರ್ಶನ ಕೊಟ್ಟಿದ್ದಾನೆ. ಹಾಗಾಗಿ ಬ್ರಹ್ಮದೇವರ ತರ ದೇವರು ಬೇರೆಯವ್ರಿಗೂ ದರ್ಶನ ಕೊಡ್ತಾನೆ. ಆದ್ರೆ ಅದೇ ತರ ದರ್ಶನ ಕೊಡ್ತಾನೋ ಇಲ್ವೋ ಅದ್ ಬೇರೆ ವಿಷಯ. ಆದ ದರ್ಶನವನ್ನ ಮಾತ್ರ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಕೊಟ್ಟೆ ಕೊಡ್ತಾನೆ ಅನ್ನೋದು ಸತ್ಯ ಅಂತ ಇಷ್ಟು ಈ ಪೀಠಿಕೆಯನ್ನ ತಗೊಳ್ತಾರೆ. ಅದಾದ್ಮೇಲೆ ಇವರೊಂದು ತಮ್ಮ ಅನುಭವವನ್ನ ಹೇಳ್ತಾರೆ. ನಾನ್ ಹೇಗ್ ಬಂದೆ ಅಂತ ತಾವು ಸ್ತೋತ್ರ ಮಾಡ್ತಾ ತಮ್ದೊಂದು ವಿಷಯ ಹೇಳ್ತಾರೆ ಬ್ರಹ್ಮದೇವ್. ಅದೇನ್ ವಿಷಯ ಹೇಳ್ತೇನೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಕುರುವಂತರ್ಗತ
ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ. ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.